ನಮಸ್ಕಾರ ಸ್ನೇಹಿತರೆ, ಪ್ರಕೃತಿ ಮಡಿಲಲ್ಲಿ ನಮ್ಮ ಪಯಣ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಒಮ್ಮೆ ನಾವು ತಿಳಿಯೋದೋ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತೀವಿ ಅಲ್ಲವೇ? ಆದರೆ ಇನ್ನೂ ಕೆಲವರು ಬೇಕು ಅಂತಾನೆ ಮಾಡುವ ತಪ್ಪಿಗೆ ಒಂದಕ್ಕೆ ಎರಡರಂತೆ ಶಿಕ್ಷೆ ಅನುಭವಿಸಲೇಬೇಕು. ನಾವು ಮುಂಜಾನೆ ಎದ್ದ ತಕ್ಷಣ ದೇವರ ಮುಖ ನೋಡಬೇಕು ಅಂದುಕೊಳ್ಳುತ್ತೇವೆ. ಅದೇ ದೇವರು ನಾವು ತಪ್ಪು ಮಾಡಿದಾಗ ನೋಡುತ್ತಾನೆ ಎಂಬುದನ್ನು ನಾವು ಮರೆಯುತ್ತೇವೆ. ನಾವು ದೇವರನ್ನು ಎಲ್ಲ ರೀತಿಯಲ್ಲೂ ಕಾಣಬಹುದು. ಅನ್ನ ಹಾಕಿದವರಲ್ಲಿ, ಕಷ್ಟಕ್ಕೆ ಸಹಾಯವಾದವರಲ್ಲಿ, ದುಡಿಮೆಯಲ್ಲಿ, ತಂದೆ ತಾಯಿಯಲ್ಲಿ. ಈಗ ಇದನ್ನೆಲ್ಲ ಮರೆತು ಅನ್ನ ಹಾಕಿದವರ ಮನೆಗೆ ಕನ್ನ, ಸಹಾಯ ಮಾಡಿದವರಿಗೆ ಮೋಸ, ತಂದೆ ತಾಯಿಗೆ ದ್ರೋಹ ಮಾಡುವಂಥ ಕಾಲವಿದು. ತಪ್ಪು ಮಾಡದವನಿಗೆ ಶಿಕ್ಷೆ, ತಪ್ಪು ಮಾಡಿದವನಿಗೆ ರಕ್ಷೆ ಅನ್ನೋ ಹಾಗಿದೆ. ಮತ್ತೆ ಇನ್ನೂ ಕೆಲವರು ಇನ್ನೊಬ್ಬರನ್ನು ಕಾಡಿಸಿ ಪೀಡಿಸಿ ಸಂಪಾದಿಸಿ ದೇವರಿಗೆ ಹೂವು ಹಣ್ಣು ಕಾಯಿ ಕರ್ಪೂರ ಹಚ್ಚಿ ಬೆಳಗಿದರೆ ಮಾಡಿದ ಪಾಪ ಮುಚ್ಚಿ ಹೋಗುತ್ತದೆ ಅಂದುಕೊಳ್ಳುತ್ತಾರೆ. ಆಗ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದಾನೆ, ಈಗ ಮನುಷ್ಯನೇ ದೇವರನ್ನು ಸೃಷ್ಟಿಸುತ್ತಾನೆ. ಒಮ್ಮೆ ನನ್ನೊಳಗೆ ದೇವರಿದ್ದಾನೆ ಎನ್ನುತ್ತಾನೆ, ಇನ್ನೊಮ್ಮೆ ನಾನೇ ದೇವರು ಎನ್ನುತ್ತಾನೆ. ಇದು ಇವತ್ತಿನ ಪರಿಸ್ಥಿತಿ. ಸ್ನೇಹಿತರೆ, ಸ್ಥಿತಿಗತಿ ಏನೇ ಇರಲಿ, ನೀವು ತುಂಬ ಹುಷಾರಾಗಿರಿ. ನಂಬಿಸಿ ಕುತ್ತಿಗೆ ಕುಯ್ಯುವವರೇ ನಮ್ಮ ಸುತ್ತಮುತ್ತಲಲ್ಲಿ ಇರುತ್ತಾರೆ. ಇದು ಸುಳ್ಳಾದರೆ ಕ್ಷಮೆ ಇರಲಿ. ಈ ವಿಡಿಯೋ ನಿಮಗೆ ಸತ್ಯವಾದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.